ನಮ್ಮಮ್ಮ ಇವತ್ತು ನನಗೆ ಒಂದು ಕಿಚನ್ ಸೆಟ್ ತರಿಸಿದ್ರು. ಇದರಿಂದ ನಾನು ಇವಾಗ ದೋಸೆ ಮಾಡ್ತೀನಿ. ಲೆಟ್ ಸ್ಟಾರ್ಟ್. ಫ್ರೆಂಡ್ಸ್, ಇವಾಗ ಹೀಟ್ ಆಗ್ತಾ ಇದೆ. ನಿಮಗೆ ಫೈರ್ ಕಾಣಿಸ್ತಾ ಇಲ್ಲ ಅನಿಸುತ್ತೆ. ನನಗೆ ಸ್ವಲ್ಪ ಹೋಗ್ತಾ ಇದೆ ಇಲ್ಲಿಂದ. ಕ್ಯಾಮ್ರಾದಲ್ಲಿ ಕಾಣಿಸ್ತಾ ಇಲ್ಲ ಅದು. ನಾನು ಒಬ್ಬನೇ ಅದನ್ನು ಟ್ರೈ ಮಾಡ್ತಾ ಇದ್ದೀನಿ. ಇವಾಗ ಹಾಕೋಣ ದೋಸೆ ಬಿಟ್ಟು. ನಿಮ್ಮ ದೋಸೆ ಸರಿಯಾಗಿ ಹಾಕಕ್ಕೆ ನಾನು ಸುಮ್ಮನೆ ಒಂದ್ಸಲ ಟ್ರೈ ಮಾಡಿದ್ದೀನಿ. ಅದಕ್ಕೆ ಸರಿಯಾಗಿ ಹಾಕೋಕ್ಕೂ ಬರಲ್ಲ ನನಗೆ. ಹೇಗೆ ಬರ್ತಾಯಿದ್ಯೋ ಹಾಗೆ ಹಾಕ್ತಾಯಿದ್ದೀನಿ ನಾನು. ಇಲ್ಲಿ ನೋಡಿ, ಇವಾಗ ಹಾಕಿದ್ದೀನಿ ಹೀಗೆ. ಓಯ್, ಇದು ಜಾಸ್ತಿ ಇದೆ, ಅದಕ್ಕೆ ಬಾಕ್ಸ್ ಇಟ್ಟಿದ್ದೀನಿ. ಮಿಸ್ಟೇಕ್ ಮಾಡಿಬಿಟ್ಟೆ ನಾನು ಇಲ್ಲಿ ಇದು ಬಟ್ಟೆ ಹಿಡ್ಕೊಳಕ್ಕೆ ಬಟ್ಟೆ ತರದೇ ಮರ್ತೋದೆ. ಯಪ್ಪ, ನಮ್ಮಮ್ಮ ಇವಾಗ ತರ್ತಿದ್ದಾರೆ. ಅಷ್ಟು ತನಕ ನಾನು ಇದು ಆಗೋಕ್ಕೆ ಬಿಡ್ತೀನಿ. ಫ್ರೆಂಡ್ಸ್, ಇವಾಗ ನನಗೆ ತೆಗಿಯೋಕ್ಕೆ ಬರಲ್ಲ. ಅದಕ್ಕೆ ನಮ್ಮಮ್ಮ ಬಂದರು. ಇವಾಗ ಮಾಡ್ತಿದ್ದಾರೆ ಬಟ್ಟೆ ತೆಗಿತಾ ಇದ್ದಾರೆ. ಇದು ಸ್ವಲ್ಪ ಥಿನ್ ಆಯಿತು ಲೇಯರ್. ನಾನು ಸ್ವಲ್ಪ ಲೇಟ್ ಆಗಿ ಎಣ್ಣೆ ಹಾಕಿದೆ. ಅದಕ್ಕೆ ನೀನು ಆಮೇಲೆ ಯೂಶುವಲಿ ಹಂಗೆ ಓಕೆನಾ. ಫಸ್ಟ್ ಟೈಮ್ ಅಂದರೆ ಚಿಕ್ಕವನಿದ್ದಾಗ ಮಾಡಿದ್ದೀನಿ. ತುಂಬ ದಿವಸ ಆದಮೇಲೆ ಮಾಡಿದ್ನಲ್ಲ, ಅದಕ್ಕೆ ಸ್ವಲ್ಪ ಇದಾಗಿದೆ. ಇವಾಗ ನಾವು ಕೂಡ ದೋಸೆ ಮಾಡ್ತೀವಲ್ಲ, ಆ ತವಾಗೆ ಫಸ್ಟ್ ದೋಸೆ ಚೆನ್ನಾಗಿ ಬರಲ್ಲ ಯೂಶುವಲಿ. ಯಾಕಂದರೆ ಆ ತವಾನು ಸ್ವಲ್ಪ ಏನು ಹೇಳ್ತಾರೆ, ಅದನ್ನು ಇದಾಗಬೇಕು, ಆಯಿಲೆಲ್ಲ ಹಾಕಿ ಚೆನ್ನಾಗಿ ಒಂದು ದೋಸೆ ಆದಮೇಲೆ ನೆಕ್ಸ್ಟ್ ದೋಸೆ ಚೆನ್ನಾಗಿ ಬರುತ್ತೆ. ಅದಕ್ಕೂ ಇದಾಗಬೇಕು, ಇದು ಕಂಫರ್ಟೇಬಲ್ ಆಗಬೇಕು. ಕ್ಯಾಮ್ರಲ್ಲಿ ತಿರುಗಿಸ್ಬಿಟ್ಟಿದೆ ಇವಾಗ ಜಸ್ಟ್. ಸೊ ಪ್ರಿಟಿ ಗುಡ್. ಓಕೆ ರ್ಯಾಮ್ಸ್, ಇದರ ಮೇಲೆ ಹಾಕ್ಬಿಡು. ಇದರ ಮೇಲೆ ಹಾಕಿರ್ತೀನಿ. ಅದಾ, ಅಲ್ಲಿ ನೋಡಿ. ಯೂಶುವಲಿ ಈ ಥರ ಆಯಿಲ್ ಹಾಕ್ಬಿಟ್ಟು ಏನಾದರೂ ನಾವೇನು ಮಾಡ್ತೀವಿ ಅಥವಾ ಆನಿಯನ್ ಏನಾದರೂ ಇರುತ್ತಲ್ವ, ಅದನ್ನ ಇಟ್ಕೊಂಡು ಹಿಂಗೆ ಇದ್ರ ಮೇಲೆ ಇಡ್ತೀವಿ. ಓಕೆ, ಒಂದು ಕೆಲಸ ಮಾಡೋಣ. ನೀನು ನನಗೆ ತರಿಸಿದ್ದು, ಅದಕ್ಕೆ ನೀನು ಫಸ್ಟ್ ಟ್ರೈ ಮಾಡು. ಉಲ್ಟಾನ ತಿರುಗಿಸಿಲ್ಲ ದೋಸೆ. ಬೇಡ, ಚೆನ್ನಾಗಿ ಬಂದಿಲ್ವಲ್ಲ. ಹೌದಾ? ಸೆಕೆಂಡ್ ಒನ್ ಹಾಕು. ಸೆಕೆಂಡ್ ಒನ್ ನಮ್ಮಮ್ಮನೇ ಹಾಕ್ತಾರೆ. ಫಸ್ಟ್ ಒಂದು ಸರಿಯಾಗಿ ಬಂದಿರಲಿಲ್ಲ, ನನಗೆ ತಿರ್ಗಿಸಕ್ಕೆ ಆಗ್ತಾ ಇರಲಿಲ್ಲ. ಇದ್ರದ್ದು ಸ್ಪೂನ್ ಇಲ್ವಾ ರ್ಯಾಮ್ಸ್? ದೋಸೆ ಇತ್ತು. ಅದು ದೋಸೆ ಹಾಕೋ ಸ್ಪೂನ್ ಹೌದಾ? ಇಟ್ಸ್ ನಾಟ್ ಫೌಂಡ್ ನೌ. ಒಂದು ನಿಮಿಷ ಕ್ಯಾಮ್ರಾ ಆಫ್ ಮಾಡೀನಿ, ಇದು ಹುಡುಕ್ತೀನಿ. ನಮ್ಮಮ್ಮ ಹೋದ್ರು, ಇವಾಗ ನಾನು ಒಬ್ಬನೇ ಮಾಡಬೇಕಿದ್ದು. ಸೆಕೆಂಡ್ ದೋಸೆ ಹಾಕ್ಬಿಟ್ಟು ಹೋಗ್ಬಿಟ್ರು. ನಾನು ಇದು ಅಂದ್ಕೊಂಡೆ ಮಾಡೋದು. ಸ್ಪೂನೇ ಯೂಸ್ ಮಾಡ್ತಿದ್ದೀನಿ. ಟರ್ನ್ ಮಾಡುವಾಗ ಹೆಂಗೆ ಅನಿಸ್ತಾಯಿತ್ತು ಗೊತ್ತಾ? ನಂಗೆ ಚಿಕ್ಕವನಿದ್ದಾಗ ನಾನು ದೊಡ್ಡವನ ಥರ ಹೀಗಾಗ್ತಾಯಿದ್ದೆ. ಹೀಗೆ ತೊಗೊಂಡು ಹೀಗಾಗ್ತಾಯಿದ್ದೆ, ಬೇಗ ಹೀಗೆ ತೊಗೊಂಡು ಆಗ್ತಾಯಿದ್ದೆ ಚಿಕ್ಕವನಿದ್ನಲ್ಲ ಆವಾಗ. ಫ್ರೆಂಡ್ಸ್, ಇವಾಗ ನೋಡಿ ನಾನು ಹೇಗೆ ಟರ್ನ್ ಮಾಡಿದೆ. ನಾನು ಕ್ಯಾಮ್ರಲ್ಲಿ ರೆಕಾರ್ಡ್ ಮಾಡೋಕ್ಕಾಗಿಲ್ಲ, ಯಾರೂ ಇಲ್ಲ, ಅದಕ್ಕೆ ಟರ್ನ್ ಮಾಡಿದೆ. ನೋಡಿ ಹಿಂದೆಯಿಂದ ಹೇಗಾಗಿದೆ ಇಲ್ಲಿ. ನೆಕ್ಸ್ಟ್ ದೋಸೆನೂ ಹಾಕ್ತೀನಿ ಇವಾಗ. ಒಂದು ನಿಮಿಷ ಇದಾಗೋ ತನಕ ಈ ದೋಸೆನ ಟೇಸ್ಟ್ ಮಾಡ್ತೀನಿ. ನಮ್ಮಮ್ಮ ಎಲ್ಲ ತಿಂದ್ಬಿಟ್ಟು ಹೋಗ್ಬಿಟ್ರು. ಕ್ರಂಚಿ ಸೌಂಡ್ ಬರ್ತಾ ಇದೆಯಾ? ಒಂದು ನಿಮಿಷ ಇನ್ನೂ ತಿಂದು ತೋರಿಸ್ತೀನಿ. ಕೇಳಿಸ್ತಾ ಇದೆಯಾ? ಇದಾಗಿದೆ ಅನಿಸುತ್ತೆ. ಇವಾಗ ಎಷ್ಟೊತ್ತಲ್ಲಿ ಇದು ಆಗಿಬಿಟ್ಟು ಟರ್ನ್ ಮಾಡೋಣ, ನೋಡೋಣ. ಟರ್ನ್ ಆಗಿದೆ. ಯಪ್ಪ, ಅದು ಚೆನ್ನಾಗಾಗಿದೆ ಅನಿಸುತ್ತೆ. ಇದು ತಿಂದು ನೋಡೋಣ, ಸ್ವಲ್ಪ ತಣ್ಣಗಾಗಲಿ. ಒಳಗೋಗ್ಬಿಟ್ಟಿದೆ ಇವಾಗ. ಇದು ಖಾಲಿ ಆಗ್ತಾ ಇದೆ ಜಲ್ಲು. ಕಾಣಿಸ್ತಾ ಇರುತ್ತಾ? ಒಂದು ನಿಮಿಷ ಫ್ಲ್ಯಾಶ್ ಆನ್ ಮಾಡ್ತೀನಿ.
ಕಾಣಿಸ್ತಾ ಇರುತ್ತೆ ಅಲ್ಲಿ ಕುದೀತಾ ಇದೆ, ಅದು ಜಲ್ ಹೋಗ್ತಾ ಇರೋದು. ಇವಾಗ ಬೇಗ ಆಫ್ ಮಾಡ್ತೀನಪ್ಪ. ಓಕೆ, ಇದು ಬಾಳೆ ಓಯ್ ಕ್ಲೋಸ್ ಆಗ್ತಿಲ್ಲ. ಮುಟ್ಟೋದು ಬೇಡಪ್ಪ ಇವಾಗ.